ಒಂದಷ್ಟು ಪರ್ಸನಲ್ ಲೈಫ್ ಬಗ್ಗೆ ಮಾತನಾಡೋದಾದ್ರೆ, ಈಗ ಕೆಲವು ಕ್ಯಾರೆಕ್ಟರ್ ಬಗ್ಗೆ ಆಗಿರ್ಬೋದು, ರಿಯಲ್ ಲೈಫ್ಗಳ ಬಗ್ಗೆ ನಾವು ಹೇಳ್ತಾ ಇರ್ತೀವಿ. ಅಂದ್ರೆ ಜನರಿಗೆ ಏನು ಗೊತ್ತಿರುತ್ತೆ, ಯಾಕಂದ್ರೆ ಇವ್ರು ಹೇಗಿರ್ತಾರೆ ಏನು ಅಂತೇಳಿ. ನಿಮ್ಗೆ ಯಾವತ್ತಾದ್ರೂ ಹೊರಗಡೆ ಹೋದಂತಹ ಟೈಮಲ್ಲಿ, ಈಗ ಸೀರಿಯಲ್ ಕೆಲವೊಂದು ನೀವು ಪ್ರೋಗ್ರಾಮ್ಗಳಿಗೆ ಹೋಗ್ತಾ ಇರ್ತೀರಿ, ಆಗ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನಾದ್ರು ಜನರು ಮಾತಾಡಿರೋದು, ಹಂಗಿರ್ಬೇಡ ಹಿಂಗಿರ್ಬೇಡ ಅಥವಾ ನೀನು ಹೀಗೆ ಅಂತ ಹೇಳಿ ಮಾತನಾಡಿರೋದು ಅಂತಹ ಇನ್ಸಿಡೆಂಟ್ಗಳಿದೆಯಾ? ತುಂಬಾ ಇದೆ, ತುಂಬಾ ಹೇಳ್ತಾರೆ ಎಲ್ಲರೂ ಹೋದಾಗ. ತುಂಬಾ ಚೆನ್ನಾಗಿ ಬರ್ತದೆ ಸೀರಿಯಲ್, ತುಂಬಾ ಚೆನ್ನಾಗಿ ಮಾಡೋದೆಲ್ಲ ಹೇಳಾದ್ಮೇಲೆ ಯಾಕೆ ಅವ್ರನ್ನ ಅಷ್ಟೊಂದು ಬೇಜಾರು ಮಾಡಿಸ್ತೀರಾ, ಯಾಕೆ ಅಷ್ಟೊಂದು ಗೊತ್ತೀರಾ, ನಂದಲ್ಲ ಕೆಲಸ, ಡೈರೆಕ್ಟ್ರದು ಯಾರು ಕತೆ ಬರಿತಾ ಇರ್ತಾರ ಅವ್ರದ್ದು, ನಂದಲ್ಲ ಇದು ಕೆಲಸ, ಅವ್ರು ಏನ್ ಹೇಳ್ತಾರೋ ನಾವು ಮಾಡ್ತಾ ಇದೀವಪ್ಪ ಅಂತ ಹೇಳ್ತಾ ಇರ್ತೀವಿ. ಯಾವಾಗ್ಲೂ ಅದೇ ಕೇಳೋದು. ಯಾಕಪ್ಪ ಗೊಳೋಯ್ತದೆ ಯಾವ ಹುಡುಗಿನ ಒಂಚೂರು ಒಪ್ಪು ಅಂತ ಹೇಳಿದಾರೆ ಯಾವ್ದಾದ್ರು? ಹೇಳ್ತಾರೆ ಅದೇ ತರ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳ್ತಾರೆ ಜನ? ಅಷ್ಟು ನಂಗೆ ಆನೆಸ್ಟ್ ಆಗಿ ಆಚೆ ಹೋದ್ರೆ ಕಷ್ಟ ಇದೆಯಾ ಗೊತ್ತಾಗಲ್ಲ, ಮನೆಗೆ ಅಂತ ಅವ್ರಿಗೆ ಗೊತ್ತಾಗಲ್ಲ ನಾನು ಯಾರು ಅಂತಾನೆ ಗೊತ್ತಾಗಲ್ಲ. ಅಲ್ಲಿ ಈ ತರ ಹೌದು, ನಾನು ಆಚೆ ಹೋದಾಗ ಬೈ ಚಾನ್ಸ್ ಇವ್ರು ಯಾರಾದ್ರೂ ನನ್ನ ಜೊತೆ ಇದ್ರೆ ಅವಾಗ ಒಂದ್ ಸ್ವಲ್ಪ ಗೆಸ್ ಹೊಡಿತಾರೆ, ಓ ನೀವೇ ಇರ್ಬೇಕು ದೀಪ ಅಂತ. ಆದ್ರೆ ಮೋಸ್ಟ್ ಯಾರೋ ಹಂಗೆ ಬಂದು ಮಾತಾಡ್ಸೋದಿಲ್ಲ. ಬಟ್ ಮಾತಾಡಿದ್ರೆ ಕಮೆಂಟ್ಸಲ್ಲೆಲ್ಲ ನೋಡಿದಾಗ ಅವರು ಯಾಕೆ ಇಷ್ಟೊಂದು ಸಹಿಸ್ಕೋತಿದ್ಯಾ, ಯಾಕೆ ಮಾತಾಡ್ತಿಲ್ಲ ವಾಪಸ್ಸು, ಇದು ಅದು ಅಂತ ಹೇಳ್ತಾರೆ ಅಷ್ಟೇ. ಈಗ SR ನೋ ಕ್ವಶನ್ಸ್ ನಿಮ್ಮಿಬ್ಬರಿಗೂ ಕೂಡ ಯಾರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಅದರಲ್ಲಿ ಎಸ್ ಆರ್ ನೋ ಅಂತ ಹೇಳಿ. ಓಕೆ, ದಿಯಾಗೆ ಸೀರಿಯಲ್ಸ್ ಅಂದ್ರೆ ಆಗೋದೇ ಇಲ್ಲ? ಇಲ್ಲ, ಐ ಮೀನ್ಸ್ ಆಗತ್ತೆ. ಇಲ್ಲ, ಕರೆಕ್ಟ್ ಹೇಳ್ದೆ, ಆಗತ್ತೆ. ನಂಗೆ ಸೀರಿಯಲ್ಸ್ ತುಂಬಾ ಇಷ್ಟ. ಪಬ್ಲಿಕ್ ಎಕ್ಸಾಮ್ ಮಿಸ್ ಮಾಡಿದ್ರೆ ಇಲ್ಲ, ನಂಗೆ ಸೀರಿಯಲ್ಸ್ ತುಂಬಾ ಇಷ್ಟ. ನಾನು ಎಲ್ಲಾ ಸೀರಿಯಲ್ದು ಬಿಟ್ಸ್ ಪೀಸಸ್ ನೋಡ್ತಾನೆ ಇರ್ತೀನಿ, ಟಚಲ್ಲಿ ಇರ್ತೀನಿ, ನಂಗೆ ಇಷ್ಟ. ಓಕೆ, ಭುವನ್ ಸೀರಿಯಲ್ಸ್ ಅನ್ನ ತುಂಬಾ ನೋಡ್ತಾರೆ, ನಿಮ್ಗೆ ಕನ್ಫ್ಯೂಷನ್ ಇದೆಯಾ? ಅಂದ್ರೆ ನೋಡ್ತೀನಿ, ಸೀರಿಯಲ್ ಸಿನಿಮಾ ತುಂಬಾ ನೋಡ್ತಾ ಇರ್ತೀನಿ. ಬಟ್ ನಾನು ಜಾಸ್ತಿ ಟಿವಿ ನೋಡಕ್ ಹೋಗಲ್ಲ. ಸೀರಿಯಲ್ಸ್ ಟಿವಿ ಹಾಕಿದಾಗೆಲ್ಲ ಸೀರಿಯಲ್ ಸಿನಿಮಾ ನೋಡ್ತೀನಿ. ಸೊ ಹೌದಾ, ನಂಗೆ ಗೊತ್ತಿರಲಿಲ್ಲ. ಬಿಕಾಸ್ ಯೂಶಲಿ ನಾನು ಇನ್ಫಾರ್ಮೇಶನ್ ಕೊಡ್ತಿರ್ತೀನಿ, ನಿಮ್ಗೆ ಗೊತ್ತಾ ಇದು ಹಿಂಗೆ ಆಯ್ತು ಅಂತ. ಸೊ ನಂಗೆ ಗೊತ್ತಿರಲಿಲ್ಲ. ಓಕೆ, ದಿಯಾ ಸೀರಿಯಲ್ ಸೆಟ್ ಅಲ್ಲಿ ತುಂಬಾ ನಿದ್ದೆ ಮಾಡ್ತಾರೆ? ತುಂಬಾ ಏನ್ ಮಾಡಲ್ಲ, ಸಿಗಲ್ಲ ಟೈಮ್ ಮಾಡಕ್ಕೆ. ಭುವನ್ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ? ನೀರ್ ಬಾಯ್ಲ್ ಮಾಡೋ ಬಿಟ್ಟು ಬೇರೆ ಏನು ಬರಲ್ಲ. ನೀರನ್ನ ಬಾಯ್ಲ್ ಮಾಡೋದ್ ಬಿಟ್ಟು ಬೇರೆ ಏನು ಬರಲ್ಲ. ಎಂಥ ಗಾಳಿನೂ ಗೊತ್ತಿಲ್ಲ ನನಗೆ ಅಡಿಗೆದು. ನೋ. ರೈಸ್ ಮಾಡೋದಕ್ಕೆ ಬರಲ್ವಾ? ನೋ. ಬರುತ್ತೇನೋ, ಮಾಡಿಲ್ಲ ಯಾವತ್ತು. ಓಕೆ ಓಕೆ, ನೆಕ್ಸ್ಟ್, ದಿಯಾ ಯಾವಾಗ್ಲೂ ಮಾತಾಡ್ತಾನೆ ಇರ್ತಾರೆ? ನಾನೇ ಒಪ್ಕೊಂಡ್ಬಿಟ್ಟೆ ಅಲ್ವಾ ಸ್ವಲ್ಪ ಮುಂಚೆ. ಓಕೆ, ಭುವನ್ಗೆ ಸಿನಿಮಾದಲ್ಲೇ ಆಕ್ಟ್ ಮಾಡ್ಬೇಕು ಅಂದ್ರೆ ತುಂಬಾ ಇಷ್ಟ? ಸಿನಿಮಾ ಮಾಡ್ಬೇಕು, ಅದೇ ಹೇಳದ್ನಲ್ಲ ನಾನು ನಿಮ್ಗೆ ಅವಾಗ್ಲೇ, ಸಿನಿಮಾಯಿಂದ ನಾನು ತಗೊಂಡಿರೋದು ತುಂಬಾ ಇದೆ. ಸೊ ಸಿನಿಮಾಗೆ ನಾನು ಏನಾದ್ರು ಕೊಡಬೇಕು. ಓಕೆ, ಕ್ರೀಡೆ ಅಂದ್ರೆ ಇಬ್ರಿಗೂ ಇಷ್ಟ? ಸ್ಪೋರ್ಟ್ಸ್ ಅಂದ್ರೆ ಇಷ್ಟ? ಗೊತ್ತಿಲ್ಲ, ಲೈಕ್ ನಂಗೆ ಇಷ್ಟ. ಓಕೆ, ಯಾವ ಸ್ಪೋರ್ಟ್ಸ್ ಇಷ್ಟ? ಸ್ವಿಮ್ಮಿಂಗ್. ನಿಮ್ಗೆ? ತುಂಬಾ ಆಡ್ತಾ ಇದ್ವಿ ನಾನು ಸ್ಕೂಲಲ್ಲಿ ಇದ್ದ, ಸ್ಪೋರ್ಟ್ಸ್ ಕ್ಯಾಪ್ಟನ್ ಅಂತ ಆಗಿದ್ದೆ. ಸೊ ನಾನು ಚೆನ್ನಾಗಿ ಆಡ್ತಾ ಇದ್ದೆ ಕಬಡ್ಡಿ, ಸ್ವಿಮ್ಮಿಂಗು, ಎರಡು ಇಷ್ಟ ಹೆಚ್ಚಾಗಿ. ಭುವನ್ ಕೋಪ ಮಾಡ್ಕೊಳ್ತಾರೆ ಆಗಾಗ? ಇವ್ರು ಯಾರು ನಾನು ಕೋಪ ಮಾಡ್ಕೊಳ್ಳೋದು ನೋಡಿಲ್ಲ. ನೋಡಿಲ್ಲ. ಇವ್ರು ಯಾರು ನಾನು ಕೋಪ ಮಾಡ್ಕೊಳ್ಳೋದು ನೋಡಿಲ್ಲ. ಕೋಪ ಬರುತ್ತಾ? ಬರುತ್ತೆ, ಇವರೆಲ್ಲ ನೋಡೋ ಅಷ್ಟರಲ್ಲಿ ಒಂದ್ ಲೆವೆಲ್ಗೆ ಬಂದಿರ್ತೀವಲ್ಲ ಜೀವನದಲ್ಲಿ. ಓಕೆ, ದಿಯಾ ತುಂಬಾ ಅಳ್ತಾರೆ? ಅಳೋದಂದ್ರೆ ಇವ್ರಿಗೆ ತುಂಬಾ ಸುಲಭ. ಇವ್ರ ಕ್ಯಾರೆಕ್ಟರ್ ಆಕ್ಚುಲಿ ಅಳಲ್ಲ, ಬಟ್ ಇವ್ರಿಗೆ ಏನಾದ್ರು ಅಳೋ ಕ್ಯಾರೆಕ್ಟರ್ ಕೊಟ್ಟಿದ್ರೆ ತುಂಬಾ ಈಸಿಯಾಗಿ ಕಣ್ಣಲ್ಲಿ ಬೇಕಿರ್ಲಿಲ್ಲ. ಆಕ್ಚುಲಿ ಇವಾಗ ನೀವು ಅಳು ಅಂತಾನೆ ಕಣ್ಣಲ್ಲಿ ನೀರು ಬರುತ್ತೆ, ಹೌದಾ? ಟಕ್ಕಂತ ಬರುತ್ತೆ. ಓಕೆ, ಯಾವ್ದಾದೊಂದು ಡೈಲಾಗ್ ಹೇಳಿ, ನಾನೇ ಹೇಳ ಒಂದು. ಹಂಗೆ ಬರುತ್ತೆ. ಏನು ಡೈಲಾಗು ಹೇಳೋದು ಬೇಡ, ನೀವು ಈಸಿಯಾಗಿ ಬರುತ್ತೆ ಅವ್ರಿಗೆ. ಕಣ್ಣಲ್ಲಿ ನೀರು, ಯೋಚನೆ ಮಾಡಿದ ತಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ. ಹೆಂಗೆ ಅದು? ಪ್ರೋಗ್ರಾಮಿಂಗ್
ಬಂತು ಅಲ್ಲಿ ಆಗ ಝೂಮ್ ಹಾಕಿ ಕಣ್ಣೀರ್ ಝೂಮ್ ಹಾಕಿ ತಕ್ಷಣ ಅಳು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಬರುತ್ತೆ. ಬರುತ್ತೆ ನೋಡಿದ್ರಲ್ಲ ನೀವು. ಅದೇ ಇದನ್ನ ವರ ಅನ್ಕೋತೀರಾ ನೀವು ಅಥವಾ ಹಿಂಗೆ? ಇದು ನನ್ ಬೇಕು ಅಂತ ಅಳ್ತಿರೋದು, ಸೊ ಅಷ್ಟೇ. ಇದು ಒಳ್ಳೇದೇ, ಆಕ್ಟಿಂಗ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಗ್ಲಿಸರಿನ್ ಬೇಡ, ಸುಮ್ಮನೆ ಕಣ್ಣು ಹುಡ್ಕೊಂಡು ಯಾಕೆ ಸುಮ್ಮನೆ ಅಂತ. ಬಟ್ ಆ್ಯಕ್ಚುಲ್ ಆಗತ್ತಾಗ ಅದು ಚೆನ್ನಾಗಿರಲ್ಲ, ಯಾಕಂದರೆ ನಂಗೆ ಚಿಕ್ಕ ವಿಷಯದಲ್ಲೂ ಬೇಜಾರಾಗೋಗುತ್ತೆ. ಇವಾಗ ಎಷ್ಟೋ ವಾಸಿ ನಾನು, ಆದರೆ ಮುಂಚೆ ಎಲ್ಲ ಚಿಕ್ಕ ಅಂತಿದ್ರೆ ಅಳಕ್ಕೆ ಶುರು ಮಾಡ್ತಿದ್ದೆ. ಬಟ್ ಇವಾಗ ಅಷ್ಟೇನಿಲ್ಲ. ತುಂಬ ಸ್ಟ್ರೆಸ್ ಆದಾಗ ಅಳ್ಬಿಡ್ತೀನಿ, ನಂಗೆ ತುಂಬ ಕೋಪ ಬಂದಾಗ ಅಳ್ತೀನಿ, ತುಂಬ ಸ್ಟ್ರೆಸ್ ಆಗ ಅಳ್ತೀನಿ, ಏನಾದ್ರೂ ಅಳೋದು ನನ್ನ ಫಸ್ಟು. ಬಟ್ ಇವಾಗ ಅಷ್ಟೇನಿಲ್ಲ ಕಂಪ್ಯಾರಿಟಿವ್. ಓಕೆ, ದಿಯಾ ಒಳ್ಳೆ ಡ್ಯಾನ್ಸರ್, ಭುವನ್ ಒಳ್ಳೆ ಕೊರಿಯೋಗ್ರಾಫರ್. ಎಸ್, ಇದನ್ನ ನಾನೇ ಹೇಳ್ಬೇಕಾ? ನಾನು ಹೇಳ್ಬಾರ್ದು ಇದನ್ನ. 100%. ಯಾರಿಗಾದ್ರೂ ನೀವು ಅಲ್ಲಿ ಡ್ಯಾನ್ಸ್ ಕಲಿಸಿದ್ದಿದ್ಯಾ? ಸೆಟ್ಟಲ್ ಇರುವಾಗ ಒಂದಷ್ಟು ಈ ತರದ ಸ್ಟೆಪ್ಸ್ ಹಾಕೋಣ ಅಂತ ಹೇಳಿ, ಅಥವಾ ರೀಲ್ಸ್ಗೆಲ್ಲ ಏನಾದ್ರು? ಈ ಸೆಟ್ಟಲ್ಲಿ ನಾನು ಮಾಡಿಲ್ಲ. ಮಾಡ್ತೀವಿ ಅಂತ ಹೇಳ್ತಾ ಇದ್ದಾನೆ, ಆದ್ರೆ ಮಾಡಿಲ್ಲ. ಇನ್ನು ಕೂಡ ಥಿಯೇಟರ್ ಆರ್ಟಿಸ್ಟ್ ಆಗಿರ್ಬೇಕು, ಇನ್ನು ಡ್ರಾಮಾ ಮಾಡ್ಬೇಕು ಅನ್ನೋದು ಆಸೆ ಚಿರಾಗ್ ಭುವನ್ಗೆ. ಖಂಡಿತ ಮಾಡಬಾರ್ದು ಅಂತೆಲ್ಲ ಏನಿಲ್ಲ. ಅದೇ ಇದಾದ್ಮೇಲೆ ಅಲ್ಲಿಗೆ ಹೋಗಕ್ಕೆ ಮತ್ತೆ ಟೈಮ್ ಆಗಿಲ್ಲ, ಆಪರ್ಚುನಿಟೀಸ್ ಆಗಿಲ್ಲ, ಅವಕಾಶಗಳು, ಸಮಯ, ಸಂದರ್ಭ ಬಂದಿಲ್ಲ ಅಷ್ಟೇ. ಖಂಡಿತವಾಗ್ಲೂ ನಾಟಕನೂ ಮಾಡಬೇಕು, ಇಲ್ಲೂ ಆ್ಯಕ್ಟ್ ಮಾಡಬೇಕು, ಆ್ಯಕ್ಟಿಂಗ್ ಎಲ್ಲ ಆ್ಯಕ್ಟಿಂಗ್ ಅಷ್ಟೇ. ಎಸ್. ಈಗ ಮುಂದೆ ಯಾವ ರೀತಿಯಾದಂತಹ ಒಂದು ಪಾತ್ರಗಳು ಬೇಕು, ಅಥವಾ ಈಗ ಈ ರೀತಿಯಲ್ಲಿ ಸೀರಿಯಲ್ ಅಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀರಾ, ಅಥವಾ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆ ಅಂತ ಹೇಳಿದ್ರಿ, ಎಂತಹ ಪಾತ್ರ, ಒಂದು ಈ ತರದೊಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಅನ್ನೋದಾದ್ರೆ ಯಾವ್ದು? ಈ ಥರದ್ದೊಂದು ಪಾತ್ರ ಅನ್ನೋದು ಹೇಳ್ಬಿಟ್ರೆ ಚೆನ್ನಾಗಿರಲ್ಲ. ಒಂದು ಡ್ರೀಮ್ ರೋಲ್ ಅಂತ ಇರುತ್ತೆ ಈ ತರದೊಂದು. ಆಲ್ಮೋಸ್ಟ್ ನಾವು ಒಂದು ಕ್ಯಾರೆಕ್ಟರ್ನ ಈ ಥರ ಅಂತ ರಿವೀಲ್ ಮಾಡ್ಬಿಟ್ರೆ ಆಲ್ಮೋಸ್ಟ್ ಸಿನಿಮಾದ ಪ್ಲಾಟೇ ರಿವೀಲ್ ಮಾಡ್ದಂಗೆ. ಸೊ ಒಳ್ಳೆ ಪಾತ್ರಗಳು ಬಂದರೆ, ಯಾಕಂದರೆ ಸಿನಿಮಾ ಆಫರ್ಸ್ಗಳು ಬರ್ತವೆ, ಆದರೆ ಎಲ್ಲದನ್ನು ಒಪ್ಕೊಂಡು ಮಾಡೋದು ಅಷ್ಟು ಇಷ್ಟ ಆಗಲ್ಲ ನನಗೆ. ಸೊ ಯಾವುದಾದ್ರು ಚೆನ್ನಾಗಿರೋ ಪಾತ್ರ, ಚೆನ್ನಾಗಿರೋ ಕಥೆ, ಚೆನ್ನಾಗಿರೋ ಸಿನಿಮಾ ಅಂತ ಬಂದಾಗ ಖಂಡಿತವಾಗ್ಲೂ ಚೆನ್ನಾಗಿರೋದು ಎಲ್ಲದೂ ನನ್ನ ಡ್ರೀಮ್ ರೋಲೇ. ಇದೇ ಥರ ಅಂತೇನಿಲ್ಲ, ಚೆನ್ನಾಗಿರೋದು ಯಾವ ರೋಲ್ ಬಂದರೂ ಅದು ನನ್ನ ಡ್ರೀಮ್ ರೋಲ್ ಅಂದ್ಕೊಂಡು ಅಷ್ಟೇ ಡೆಡಿಕೇಟ್ ಮಾಡುವಂಥ ಯೋಚನೆ. ಓಕೆ, ನಿಮಗೆ ಇದೆ ಡ್ರೀಮ್ ಅಂತ ಇದೆ. ಲೈಕ್ ನನ್ನ ಡ್ರೀಮ್ ಅಂದರೆ ಪಾತ್ರ ಡ್ರೀಮ್ ಅಲ್ಲ. ಲೈಕ್ ಏನಂದರೆ ನನಗೆ ಒಂದು ಮೂವಿ ಮಾಡಬೇಕು. ಇದು ಐ ವಾಂಟ್ ಬಿ ಪಾರ್ಟ್ ಆಫ್ ಅ ಫೀಮೇಲ್ ಡ್ರಿವೆನ್ ಮೂವಿಗೆ ನಾ ಡ್ರೀಮ್ ಅಂತೂ ಖಂಡಿತ ಇದೆ. ಫೀಮೇಲ್ ಡ್ರಿವೆನ್ ಮೂವಿಯಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ, ಲೈಕ್ ಆ ಪಾತ್ರನ ನಾನು ಮಾಡಬೇಕು ಅಂತ ಇದೆ ಅಷ್ಟೇ. ಇವತ್ತಿನ ವೀಕೆಂಡ್ ಅಡ್ಡಾದಲ್ಲಿ ನಮ್ಮ ಜೊತೆ ಇರೋದು ನಿಮಗೆ ಈಗಾಗಲೇ ಗೊತ್ತಿದ್ದ ಹಾಗೆ ಬ್ರಹ್ಮಗಂಟು ಧಾರಾವಾಹಿಯ ದೀಪಾ ಹಾಗೆಯೇ ಚಿರಾಗ್, ದಿಯಾ ಹಾಗೆಯೇ ಭುವನ್ ನಮ್ಮ ಜೊತೆ ಇದ್ದಾರೆ. ಅವರ ತಮ್ಮ ಪ್ರೊಫೆಷನಲ್ ಆಗಿರ್ಬೋದು ಅಥವಾ ಪರ್ಸನಲ್ ಲೈಫ್ ಬಗ್ಗೆ ಒಂದಷ್ಟು ವಿಚಾರಗಳು ನಮ್ಮ ಜೊತೆ ಹಂಚ್ಕೊಳ್ತಿದ್ದಾರೆ. ಮಾತಾಡಿಸ್ತಾ ಹೋಗೋಣ. ಈಗ ದಿಯಾ, ಮುಂದೆ ಎಷ್ಟು ವರ್ಷಗಳ ಕಾಲ ಈ ಫೀಲ್ಡಲ್ಲೇ ಇರಬೇಕು ಅಂತ ಅನ್ಕೊಂಡಿದ್ದೀರಿ, ಅಥವಾ ಬೇರೆ ಕನಸಿದೆಯಾ? ನಾನೊಂದು ಬಿಸ್ನೆಸ್ ವುಮೆನ್ ಆಗಬೇಕು, ಅಥವಾ ಆಂಟ್ರಪ್ರನರ್ ಆಗಬೇಕು, ಅಥವಾ ನನಗೆ ಬೇರೆ ಫೀಲ್ಡಿಗೆ ಹೋಗ್ಬೇಕಂತ ಏನಾದರೂ ಇದೆಯಾ? ಇಲ್ಲ, ನನ್ನ ಕೊನೆಯ ಉಸಿರುವರೆಗೂ ನಾನು ಇದೇ ಫೀಲ್ಡ್ ಇರ್ತೀನಿ, ಇದೇ ಕೆಲಸ ಮಾಡಬೇಕು ಅಂತ ನನ್ನ ಆಸೆ. ಸೊ ಅಷ್ಟೇ. ಓಕೆ, ಚಿರಾಗ್ ನಿಮಗೆ? ಸೇಮ್ ಇದೆ ಕೆಲಸ ನಂದು ಮೇಯ್ನು. ಬಿಟ್ಟು ಬೇರೆ ಏನಾದ್ರು ಮಾಡ್ತಾ ಇರ್ಬೋದು ಪಕ್ಕದಲ್ಲಿ. ಬಿಸ್ನೆಸ್ ಮಾಡ್ಬೇಕು. ಈಗ ನೋಡಿ, ನಾವು ಈಗ ಇದೇ ಕೆಲಸ ಮಾಡ್ತೀವಿ ಅಂತ ಗೊತ್ತಿದ್ರು ಬೇರೆ ಓದಿರ್ತೀವಲ್ವಾ, ಇಂಜಿನಿಯರಿಂಗ್ ಮಾಡಿದ್ದೀನಲ್ವಾ. ಸೊ ಇದು ಕೆಲಸ ಇದೇನೆ, ನನ್ನ ಕೆಲಸ ಇದೇನೆ. ಅದು ಬಿಟ್ಟು ಬೇರೆ ಏನು ಬೇಕಾದ್ರೂ ಮಾಡ್ತಾ ಇರ್ಬೋದು ಸೈಡಲ್ಲಿ, ಅದೇನು ತೊಂದರೆ ಇಲ್ಲ. ಓಕೆ, ಸೊ ನಿಮ್ಮ ಸೆಟ್ಟಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಇರ್ತಾರೆ. ತುಂಬಾ ನೀವು ಹೇಳ್ತೀರಿ ಅಂದ್ರೆ ಹರಟೆ ಮಾಡ್ಕೊಂಡು ಡೈಲಾಗ್ ಹೇಳ್ಕೊಂಡು ಖುಷಿಯಾಗಿ ಎಲ್ಲರೂ ಇರ್ತೀವಿ ಅಂತೇಳಿ. ನಿಮ್ಮ ಸೆಟ್ಟಲ್ಲಿ ಯಾರ್ಯಾರು ಹೆಂಗಿರ್ತಾರೆ? ಯಾರನ್ನ ಯಾವ ರೀತಿಗೆ ಇಮಿಟೇಟ್ ಮಾಡ್ತೀರಿ? ಚಿರಾಗ್ ಹೆಂಗಿರ್ತಾರೆ? ಇವರಾ ಹ್ಯಾಂಡ್ ವಾಶ್ ಇವರು ನನಗೆ ಊಟಕ್ಕೆ ಕರೀರಿ. ಬನ್ನಿ, ಊಟಕ್ಕೆ ಬನ್ನಿ. ಹಾಂ, ಬಂದೆ. ಕೊರೋನಾ ನಂತರ ಅಭ್ಯಾಸ ಆಗಿರೋದು. ನಾನು ನಂದು ಊಟ ಮುಗೀತು. ನೋಡಿ, ಊಟಕ್ಕೆ ಮುಂಚೆ ಕೈ ತೊಳಿಬೇಕಂತ ದೊಡ್ಡವ್ರು ಹೇಳ್ಕೊಡ್ತಾರಲ್ವಾ, ಇವ್ರ ಗಲೀಜು ತೊಳೆ. ಸೊ ಇದು ಇವರು
ಅದು ಇಮಿಟೇಟ್ ಮಾಡೋ ಥರ, ಬಾಕಿ ಎಲ್ಲ ಇಮಿಟೇಟ್ ಮಾಡಿ ತೋರಿಸೋ ಥರ ಏನಿಲ್ಲ. ಬಟ್ ಇದು ಒಂದು ಅವರು. ಓಕೆ, ನಿಮ್ಮ ಅವ್ರ ಅತ್ತಿಗೆ ಸೌಂದರ್ಯ ಹೆಂಗಿರ್ತಾರೆ? ಅವರು ತುಂಬ ಇಂಟೆನ್ಸಾಗಿ ಕಾಣಿಸ್ತಾರೆ. ಅದು ವೆರಿ ಸ್ವೀಟ್ ಬೈ ಹಾರ್ಟ್ ಆಯ್ತಾ ಅವರು. ಸೊ ಬಂದ ತಕ್ಷಣ ಹಾಯ್ ಅಂತ ಬರ್ತಾರೆ, ಹೌ ಯು, ಗುಡ್, ಓಕೆ, ನೈಸ್ ಅಂತ ಹಂಗೆ ಹೋಗ್ತಾರೆ ಅಷ್ಟೇ. ಸೊ ಅಷ್ಟು ಜಾಸ್ತಿ ಏನಿಲ್ಲ. ನಿರ್ದೇಶಕರು ಹೆಂಗಿರ್ತಾರೆ? ಯಾಕೆ ಅಷ್ಟೇ ಹೆದರ್ತೀರಾ? ಹೆದರೋದಲ್ಲ, ಏನು ಅವರು ಬನ್ನಿ ಬೇಗ ಅರ್ಜೆಂಟ್, ರೋಲ್, ಗೊತ್ತಾಯ್ತಾ, ಅರ್ಥ ಆಯ್ತಾ, ಸರಿ ಡೈಲಾಗ್ ಕೊಟ್ಟಿಲ್ವಾ ಇನ್ನು ಅಂತ ಬರ್ತಾರೆ. ಸರಿ, ಪ್ರಭು ಸರ್ ಇವತ್ತೇ ಮಾಡ್ತೀರಾ ಇಲ್ವಾ? ಬಂದ್ಬಿಟ್ರು ನಮ್ಮ ಮೇಲೆ ಹಾಕ್ಬಿಟ್ರು ಅಂತ ಹಂಗೆ ಒಂದು ಸ್ವಲ್ಪ ವೆರಿ ಸರ್ಕ್ಯಾಸ್ಟಿಕ್ ಜೋಕ್ಸ್ ಮಾಡ್ತಿರ್ತಾರೆ. ಅಮ್ಮ ಯಾವಾಗ ಟ್ರೀಟು ಅವಾರ್ಡ್ ಯಾವಾಗ ಬಂದಿದೆ, ನನ್ನಿಂದಾನೇ ಅವಾರ್ಡ್ ಸಿಗೋದು ನಿಮಗೆ. ನಾನು ನಿಮ್ಮ ಸ್ಟೇಜ್ ಮೇಲೆ ಹೋಗಿ ಅವಾರ್ಡ್ ತಗೊಂಡ್ರೆ ನನ್ನ ಹೆಸರು ತಗೋಬೇಕು, ನನ್ನಿಂದಾನೇ ಸಿಕ್ಕಿದ್ದು ಅಂತ ಅವರು. ಓಕೆ, ನೆಕ್ಸ್ಟ್ ಅದರಲ್ಲಿ ಇನ್ನೊಂದು ಇವರ ತಂಗಿ ಕ್ಯಾರೆಕ್ಟರ್ ಇದ್ದಾರೆ, ಅವ್ರು ಹೆಂಗಿರ್ತಾರೆ? ಬೃಂದಾನ ಅವಳು ಜಾಸ್ತಿ ಮಾತಾಡಲ್ಲ. ಅವಳಿಗೆ ಯಾವಾಗಲೂ ಚಳಿ ಆಗುತ್ತೆ, ಬಿಸಿಲಿದ್ರು ಚಳಿ ಆಗುತ್ತೆ, ಚಳಿ ಇದ್ರು ಅಂತೂ ಇನ್ನೂ ಚಳಿ ಆಗುತ್ತೆ. ಹಿಂಗೆ ಕೂತ್ಕೊಟ್ಟರೆ ದೀಮಾ ಏನೇ ದೀಮಾ ನಿನ್ನ ಸ್ಕರ್ಟ್ ಕೊಡೆ, ಯಾವುದಾದ್ರೂ ಇರೋ ಸ್ಕರ್ಟ್ ಕೊಡೆ, ಯಾಕೆ ಚಳಿ ಆಗ್ತಿದೆ. ಅವಳಿಗೆ ಬೇರೆ ಶಾರ್ಟ್ ಕ್ಲೋತ್ಸ್ ಸೀನಲ್ಲೆಲ್ಲ ಚಳಿ ಆಗ್ತಿದೆ ಅಂತ ನಾನು ಸ್ಕರ್ಟ್ ಹಾಕೊಂಡು, ಅಮ್ಮ ಫ್ಯಾನ್ ಆಫ್ ಮಾಡ್ಬೋದಾ? ದೀಮಾ ಫ್ಯಾನ್ ಆಫ್ ಮಾಡಲ? ಇಲ್ಲ ಅಕ್ಕ, ನಾನಂತೂ ಬೆವರ್ತಿದ್ದೀನಿ ಅಕ್ಕ. ದೀಮಾ ಅಷ್ಟೇ. ಅವರು ಫುಲ್ ಚಳಿ, ಯಾವಾಗಲೂ ಚಳಿ ಆಗುತ್ತೆ ಅವ್ರಿಗೆ. ಓಕೆ, ನಿಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಅವ್ರ ಜೊತೆ ನಿಮ್ಗೆ ಅಂದ್ರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಸಿಕ್ಕಿದೆ, ಅವ್ರು ಹೆಂಗಿರ್ತಾರೆ? ಅವ್ರ ಬೆಸ್ಟ್ ಇಟ್ಕೊ, ನಿನ್ನ ತೋರಿಸ್ತಿದ್ರು, ನಾನು ನಿನ್ನ ತೋರಿಸ್ತಿದ್ರು. ಅವರು ಬಾ ಅಂತ ಬರ್ತಾರೆ ಆಯ್ತಾ. ಎನರ್ಜಿ ಹೆಂಗಂದ್ರೆ ನಾವೆಲ್ಲರೂ ಹಿಂಗಿದ್ರು ಅಂತ ಬಂದ್ಬಿಡ್ಬೇಕು. ಮಗ ಬಾ ಮಗ, ಇವಾಗೇನೋ ಬಾ ಮಾನಿಟರ್ ಮಾಡು ಮಾನಿಟರ್ ಮಾಡು. ಮಾನಿಟರ್ ಮಾಡ್ತಿದ್ದೀನಿ. ಸೊ ಡೈಲಾಗ್ ಹೇಳ್ತಿದ್ವಿ, ಅಪ್ಪ ಮಗ್ಲೆ ಇನ್ನು ಮಾಡು ಬೇಗ, ಇನ್ನೊಂದ್ಸಲಿ ಸರಿ ರೋಲ್ ಮುಗಿನ್, ಮಾನಿಟರ್ ಯಾಕೆ ಬೇಡ ರೋಲ್ ಅಂತ ಮಾಡ್ತಾರೆ. 6:30 ಮುಗೀತು. ಯಾರು ಅವ್ರದ್ದು ಮುಗೀತಾ ಇಲ್ವಾ? 6:30 ಅವರು ಕಾಸ್ಟ್ಯೂಮ್ ಮೈಕ್ 6 ಗಂಟೆಗೆ ಕೊಡ್ತಾರೆ. ಅಲ್ಲಿ ನಿಂತಿರ್ತಾರೆ ಒಂದು ಸ್ವಲ್ಪ ಹೊತ್ತು. 6:15 ಕಾಸ್ಟ್ಯೂಮ್ ಚೇಂಜ್ ಮಾಡಕ್ ಹೋಗ್ತಾರೆ. 6:30 ಗಾಡಿ ಹತ್ತಿರ್ತಾರೆ. ಅವ್ರು ಮುಗ್ದಿಲ್ವಾ ಏನ್ ಬೇಡ, 6:15 6:30 ಗಾಡಿ ಹತ್ತಿರ್ತಾರೆ 100%. ಡೈಲಿ ಹಂಗೇನೆ ವಿತೌಟ್ ಫೇಲ್. ಅಲ್ಲಿಗೆ ಟೈಮ್ ಸೆನ್ಸ್ ಇದೆ ಅಂತ ಆಯ್ತಲ್ಲಿ. ಡೈರೆಕ್ಟ್ ಹೇಳಲ್ಲ, ಒಂದ್ ಸ್ವಲ್ಪ ಇದು ಜಾಸ್ತಿ ಇದೆ ಚಾನ್ಸ್ ಇಲ್ಲ, ಕೇಳಲ್ಲ. ಓಕೆ, ನಿಮ್ಮ ಅಮ್ಮನ ಅವ್ರು ತುಂಬ ಮುದ್ದಾಯ್ತಾ. ಅವ್ರು ಬಂದ್ಬಿಟ್ಟು ಕ್ಯಾಮ್ರಾ ಯಾವುದು, ಯಾವ ಕ್ಯಾಮ್ರಾ ಅಂತ ಬರ್ತಾರೆ. ಅದಾದಮೇಲೆ ಮಾಳು ಟಚಪ್ ಕೊಡಪ್ಪ, ಯಾಕಪ್ಪ ಹಿಂಗೆ ಮಾಡ್ತೀಯಾ ಅಂತ ಬರ್ತಾರೆ ಅಷ್ಟೇ. ಓಕೆ, ಇವ್ರು ಕೂತ್ಕೊಂಡು ನಿದ್ದೆ ಮಾಡೋದಾ ಅಥವಾ ರೂಮ್ಗೊಳಗೆ ಹೋಗಿ ನಿದ್ದೆ ಮಾಡ್ತಾರ? ಕೂತಲ್ ನಿದ್ದೆ ಮಾಡ್ತಾರ? ರಿಸ್ಟ್ರಿಕ್ಷನ್ಸ್ ನಮ್ಗೆ ಯಾವ ರಿಸ್ಟ್ರಿಕ್ಷನ್ಸ್ ಇಲ್ಲ. ಒಂದಿತ್ತು ಆಯ್ತಾ, ನಾವು ಎಲ್ಲಿ ಶೂಟ್ ಮಾಡ್ತಿದ್ವಿ, ಕಳ್ಸೋದಲ್ಲಿ ಶೂಟ್ ಮಾಡೋವಾಗ ವೆರಿ ಡಿಸ್ಟಿಂಕ್ಟಿವ್ ಮೆಮೊರಿ ಅದು. ನಾನು ಅಂದ್ಕೊಂಡೆ ಸುಮ್ಮನೆ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದಾರೆ ಅಂದರೆ, ಇಲ್ಲ ಸರ್ ನಿದ್ದೆ ಮಾಡ್ತಿದ್ದಾರೆ, ಹಿಂಗಿದ್ದಾರೆ. ಅಷ್ಟೇ, ಹಂಗೆ ಕೂತ್ಕೊಂಡೆ ನಿದ್ದೆ ಮಾಡಿ, ಬ್ಯಾಕ್ ರೆಸ್ಟು ಇಲ್ಲ, ಯಾವುದೋ ಒಂದು ಕಟ್ಟೆ ಮೇಲೆ ಕೂತಿದ್ದಾರೆ. ಬಟ್ ಆವಾಗ ಕಾಣ್ ಹೆಲ್ಪ್ ಇಟ್, ನಮ್ಗೆ ತುಂಬ ಹೆಕ್ಟಿಕ್ ಶೆಡ್ಯೂಲ್ ನಡೀತಿತ್ತು. 4 ಗಂಟೆ ಬೆಳಗ್ಗೆ 11 o'clock ರಾತ್ರಿ ಎಲ್ಲ. ಸೊ ಆದರೂ ಅವ್ರು ಕೂತ್ ಜಾಗದಲ್ಲೇ ಟೈಮ್ ಸಿಕ್ಕಿದ್ರೆ ನಿದ್ದೆ ಮಾಡ್ತಾರೆ. ಓಕೆ, ಇವ್ರು ಹೆಂಗಿರ್ತಾರೆ ಇವ್ರು ಹೆಂಗಿರ್ತಾನೆ ಅನ್ನೋದನ್ನ ತೋರಿಸ್ಬೇಕಂದ್ರೆ ಕ್ಯಾಮ್ರಾ ಫ್ರೇಮ್ ಸಾಲಲ್ಲ ನನಗೆ. ಎಲ್ಲ ಓಡಾಡ್ಕೊಂಡು ಅಲ್ಲ, ಹೆಂಗ್ ಬರ್ತಾರೆ ಫಸ್ಟ್ ಬರುವಾಗ ಹೆಂಗ್ ಬರ್ತಾರೆ? ಇವ್ರು ಬರೋವಾಗ ನಾನಿನ್ನೂ ಬಂದಿರಲ್ಲ ಸೆಟ್ಗೆ.
ನಾವು ಲಾಸ್ಟಿಗೆ ಬರೋದು ಸೆಟ್ ಇರೋರೆಲ್ಲ ಬಂದು ರೆಡಿಯಾಗಿ ಇನ್ನು ರೆಡಿ ಆಗ್ತಾ ಆದ್ರೂ ಇರ್ತಾರೆ. ನಮ್ಗಿಂತ ಮುಂಚೆ ರೆಡಿ ಆಗ್ತಾರೆ. ನಾವು ಲೇಟಾಗಿ ಬಂದು ರೆಡಿಯಾಗಿ ಶಾರ್ಟಲ್ಲಿ ನಿಂತಿರ್ತೀವಿ. ಸೊ ಇವ್ರು ಬಂದಾಗ ಹೆಂಗಿರ್ತಾರೆ ಅಂತ ಗೊತ್ತಿಲ್ಲ. ಹೋಗೋವಾಗ್ಲೂ ನಂಗಿನ್ ಮುಂಚೆ ಅವಾಗ ಗೊತ್ತಿರುತ್ತಲ್ವಾ. ಅದೇ ಅವಾಗಿಲ್ಲ ಇದು ಇಲ್ಲೆಲ್ಲ ಸುತ್ತ ಓಡಾಡ್ಕೊಂಡು ಬಂದು ಇಲ್ಲಿ ಗಿಂಟಿ ನನ್ಗೆ ಒಂದ್ಸರಿ ಸೆಟ್ಟಿಗೆ ಬಂದ್ರೆ ಇಲ್ಲೆಲ್ಲ ಕೆಂಪಗೆ ಆಗ್ಬಿಟ್ಟಿರುತ್ತೆ ನನಗೆ. ಅಲ್ಲಿ ನಿಮ್ ಗರ್ಲ್ ಫ್ರೆಂಡ್ ಕೇಳಿರಲ್ವಾ ಅವಾಗ? ಇದ್ದಿದ್ರೆ ಏನ್ ಹಿಂಗೆಲ್ಲ ಮಾಡ್ಕೊಂಡ್ ಬಂದ್ಯಾ? ಇದ್ದಿದ್ರೆ ಕೇಳ್ತಿದ್ಲೇನೋ, ಇನ್ನು ಸಿಕ್ಕಿಲ್ಲ. ಟ್ರೈ ಮಾಡಿದ್ರು ಅಲ್ಲ, ಹೆಂಗಿರ್ತಾರೆ ತೋರ್ಸೋರು, ಹೆಂಗ್ ಮಾತಾಡ್ಕೊಂಡು ಹೆಂಗಿರ್ತಾರೆ ಸೆಟ್ ಅಲ್ಲಿ? ಅವ್ರು ಹೆಂಗೆ ನೀವು ನೋಡಿರ್ತೀರ ಆಲ್ರೆಡಿ ಇಲ್ಲ. ಅಷ್ಟೇ ಹೇಳದ್ನಲ್ಲ, ಆಗಲ್ಲ ನನಗೆ ಇದೆಲ್ಲ ಕೆಂಪಗಾಗ್ಬಿಡಿದ್ರೆ. ಈಗ ನಿಮ್ಗೆ ಅವಕಾಶ ಇದೆ ಅಲ್ಲಿ ಗಿಂಡಿ ಅಲ್ಲಿ ಇಲ್ಲೆಲ್ಲ ರೆಡ್ ಮಾಡಕ್ಕೆ, ಅಲ್ಲಿ ಕೈ ಗಿಂಡಿ. ಅವರು ನೀವ್ ನನ್ಗ್ ಮಾಡಕ್ ಹೇಳಿದ್ದು. ನನಗೆ ಹೇಳ್ತಾ ಇದೀರಾ? ಬೇಡ, ಮೇಕಪ್ ಹಾಕಿರ್ತಾರಲ್ಲ ಅದೆಲ್ಲ ಆಗತ್ತೆ. ಅದಕ್ಕೆ ನಾನ್ ಬಚಾವ್ ಆಗೋದು, ಯಾಕಂದ್ರೆ ನಾನ್ ಮೇಕಪ್ ಹಾಕೊಂಡ್ ಕೂತಿರ್ತೀನಿ, ಯಾರಿಗೂ ಹತ್ರ ಬರಕ್ಕಿಲ್ಲ, ಎಲ್ರು ದೂರ ಓಡ್ತಾರೆ ಗೊತ್ತಾ. ನನ್ ಮೇಕಪ್ ಹಾಕೊಂಡ್ ಬಂದ ತಕ್ಷಣ ಯಾರಾದ್ರೂ ಲೈಟ್ ಕಲರ್ ಹಾಕೊಂಡ್ ಬಂದ್ರೆ, ಅಮ್ಮ ನನ್ ಹತ್ರ ಮಾತ್ರ ಬಿಡ್ಬೇಡ ಅಮ್ಮ. ಅದಾದ್ಮೇಲೆ ನಮ್ ಸೀನ್ಸ್ ಎಲ್ಲ ಯಾವಾಗ್ಲೂ ಇವ್ರು ಲೈಟ್ ಕಲರ್ ಹಾಕೋವಾಗಾನೆ ನಮ್ ಫುಲ್ ಹಗ್ಗು ಇದು ಅವ್ರ ಫುಲ್ ವೈಟ್ ಟಿ ಶರ್ಟ್ ಬ್ರೌನ್ ಆಗಿರುತ್ತೆ. ಓಕೆ, ಇದು ಎಷ್ಟು ಟೈಮ್ ಅಂದ್ರೆ 1 hour ಅಂತ ಹೇಳಿದ್ರಿ. ಎಷ್ಟು kg ಮೇಕಪ್ ಇದೆ ಫೇಸ್ ಅಲ್ಲಿ? ಅದು ಗೊತ್ತಿಲ್ಲ. ದಿನಕ್ಕೆ ಎಷ್ಟು ಖಾಲಿ ಆಗುತ್ತೆ ಪ್ಯಾನ್ ಕೇಕ್? ಇಲ್ಲ, ಇವಾಗ ಸದ್ಯಕ್ಕೆ ಈ ಸೀರಿಯಲ್ ಶುರು ಆದ್ಮೇಲೆ ನಾನು ಇವಾಗ 2ನೇ ಡಬ್ಬದಲ್ಲಿದ್ದೀನಿ. 2ನೇ ಡಬ್ಬ. ಓಕೆ, ಇವ್ರ ಮೇಕಪ್ ಹಾಕ್ತಾರಾ ಇಲ್ವಾ? ಹಾಕ್ತಾರೆ, ಒಂದೊಂದ್ ಸೀನ್ ಹಾಕಲ್ಲ. ಒಂದೊಂದ್ ಸೀನ್ ಅರ್ಜೆಂಟ್ ಇದ್ದಾಗ ಹಾಕಲ್ವಾ? ಒಂದೇ ಸೇಮೇ ಕಾಣಿಸ್ತಾರೆ, ಹಾಕಿದ್ರು ಹಾಕದೇ ಇದ್ರು. ಯೂಶಲ್ ಆಗಿ ಹಾಕ್ತಾರೆ, ಆದ್ರೆ ಒಂದ್ಸಲಿ ಬಂದ್ಬಿಡ್ತಾರೆ. ಆಮೇಲೆ ಹೇಳ್ತಾರೆ ಮೇಕಪ್ ಹಾಕೊಂಡಿಲ್ಲ ನಾನು. ಹೌದಾ, ಹಾಕೊಂಡಿಲ್ಲ ಅಂತ ನೋಡ್ತೇನೆ ನಾನು ಅಷ್ಟೇ. ಹಂಗಾರೆ ಲೇಟ್ ಆಗಿ ಬರೋದು ಇವ್ರಂತ ಆಯ್ತು. ಅಯ್ಯೋ 100% ನಾನು ಹೇಳ್ತೀನಿ ಲೇಟ್ ಆಗಿ ಬರೋದು ಇವ್ರು. ಅವ್ರು ಹೇಳ್ತಾರ, ರೀಸನ್ ಹೇಳ್ತಾರೆ, ನಾನು ಹೋಗುವಾಗ ನಾನೇ ಡ್ರೈವ್ ಮಾಡ್ಕೊಂಡು ಹೋಗೋದು, ನಾನೇ ಇಲ್ಲ ಆತರ ಲೇಟ್ ಇರಲ್ಲ, ಇವ್ರಿಗಿಂತ ಲೇಟ್. ಬಟ್ ಶಾರ್ಟ್ ಟೈಮ್ ಕರೆಕ್ಟ್ ರೆಡಿ ಇರ್ತಾರೆ. ಶಾರ್ಟ್ ಕರೆಕ್ಟ್ ಟೈಮ್ ಬರ್ತಾರೆ, ಶಾರ್ಟ್ ಟೈಮ್ ಕರೆಕ್ಟ್ ಆಗಿ ಇರ್ತಾರೆ. ಬಟ್ ನನ್ಕಿಂತ ಲೇಟ್ ಆಗಿ ಬರ್ತಾರೆ. 8:30 ಟೈಮ್ 7:30 ಅಂದ್ರೆ 7 o'clock ಅಂದ್ರೆ ಇವ್ರು ಬರೋದು 8 ಗಂಟೆಗೆ. 8 ಕಾಲಕ್ಕೆ ಬರ್ತೀನಿ, 8:15 ರೆಡಿ ಇರ್ತೀನಿ. 15 minutes.